ಸ್ವಚ್ಛತಾ ಕಾರ್ಯದ ಮೂಲಕ ಜನರ ಆರೋಗ್ಯ ಕಾಪಾಡುವ ಪೌರ ಕಾರ್ಮಿಕರ ಸೇವೆ ಅಭಿನಂದನಾರ್ಹ ಹಿರಿಯ ವಕೀಲ ಬಿ ಮಂಜೇಗೌಡ. ಗಡಿಯಲ್ಲಿ ಯೋಧರು ಯಾವ ರೀತಿ ದೇಶವನ್ನು ಕಾಪಾಡುತ್ತಾರೋ ಅದೇ ರೀತಿ ನಗರದ ಸೌಂದರ್ಯ ಹಾಗೂ ನಗರದಲ್ಲಿರುವ ಎಲ್ಲರೂ ಆರೋಗ್ಯದಿಂದಿರಲು ಪೌರ ಕಾರ್ಮಿಕರೇ ಮುಖ್ಯ ಕಾರಣ ಎಂದು ತಾಲೂಕಾ ಲಯನ್ಸ್ ಕ್ಲಬ್ ಅಧ್ಯಕ್ಷ ಬಿ ಮಂಜೇಗೌಡ ಹೇಳಿದರು. ಅವರು ಆಲೂರು ಪಟ್ಟಣದ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಪಟ್ಟಣ ಪಂಚಾಯಿತಿ ಹಾಗೂ ತಾಲೂಕಾ ಲಯನ್ಸ್ ಕ್ಲಬ್ ವತಿಯಿಂದ ಆಯೋಜಿಸಲಾಗಿದ್ದ ಪೌರ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಸಮವಸ್ತ್ರ ವಿತರಣೆ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ನಗರದ ಸ್ವಚ್ಛತೆ ಹಾಗೂ ನೈರ್ಮಲ್ಯ ಕಾಪಾಡಲು ಪ್ರತಿನಿತ್ಯ ಶ್ರಮಿಸುವ ಪೌರ ಕಾರ್ಮಿಕರ ಸೇವೆ ಅನನ್ಯವಾಗಿದೆ. ಸ್ವಚ್ಛತಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಪೌರ ಕಾರ್ಮಿಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವಂತೆ ಹೇಳಿದರು. ಸರ್ಕಾರ ಪೌರ ಕಾರ್ಮಿಕರ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಲಾಗಿದ್ದು, ಈ ಯೋಜನೆಗಳ ಸದುಪಯೋಗ ಪಡೆದುಕೊಂಡು ತಮ್ಮ ಸುಂದರ ಜೀವನ ರೂಪಿಸಿಕೊಳ್ಳುವಂತೆ ತಿಳಿಸಿದರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ಮಾತನಾಡಿ, ಪೌರ ಕಾರ್ಮಿಕರು ತಮ್ಮ ದೈನಂದಿನ ಕಾರ್ಯಗಳಲ್ಲಿ ಸುರಕ್ಷಾ ಪರಿಕರಗಳನ್ನು ಉಪಯೋಗಿಸಿ ಮುಂಜಾಗ್ರತೆಯಿಂದ ಕಾರ್ಯನಿರ್ವಹಿಸುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬೇಕು. ಪೌರ ಕಾರ್ಮಿಕರ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಹಲವಾರು ಯೋಜನೆಗಳಿದ್ದು, ಈಗಾಗಲೇ ಪಟ್ಟಣ ವತಿಯಿಂದ ಕಾರ್ಮಿಕರಿಗೆ ಮನೆ ನಿರ್ಮಾಣ ಮಾಡಲು ನಿವೇಶನ ನೀಡಲು ಕ್ರಮ ಕೈಗೊಳ್ಳಲಾಗಿದೆ. ಲಯನ್ಸ್ ಕ್ಲಬ್ ಸೇವಾ ಸಂಸ್ಥೆ ರಾಜ್ಯದಲ್ಲಿ ಉತ್ತಮ ಸೇವೆ ಮಾಡುತ್ತಿದ್ದು, ಸಮವಸ್ತ್ರ ಹಾಗೂ ಅವರಿಗೆ ಗೌರವ ಸಮರ್ಪಿಸುತ್ತಿರುವುದು ಅವರನ್ನು ಉತ್ತೇಜಿಸಿ ಇನ್ನೂ ಹೆಚ್ಚು ಕಾರ್ಯನಿರ್ವಹಿಸಲು ಸಹಕರಿಸಿದಂತಾಗುತ್ತದೆ. ಇಂದು ಉತ್ತಮ ಬೆಳವಣಿಗೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಯಿರಾ ಬೇಗಂ, ಸದಸ್ಯರಾದ ತೌಫಿಕ್ ಅಹಮದ್, ಲಯನ್ಸ್ ಸೇವಾ ಸಂಸ್ಥೆ ಕಾರ್ಯದರ್ಶಿ ಶಾಂತಕುಮಾರ್, ಲಯನ್ಸ್ ಸೇವಾ ಸಂಸ್ಥೆ ಹಿರಿಯ ಮುಖಂಡ ನಾಗರಾಜ್ ಕಟ್ಟೆಗದ್ದೆ, ಮಾಜಿ ಅಧ್ಯಕ್ಷ ರೇಣುಕಾ ಪ್ರಸಾದ್, ಇವಿ ಗಿರೀಶ್, ಚಂದ್ರು, ಮಂಜುನಾಥ್, ಚಂದ್ರಶೇಖರ್, ಎಚ್.ಜಿ. ಆನಂದ್, ಶೇಖರ್ ಹೊಸೂರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಪೌರ ಕಾರ್ಮಿಕರು ಅಂತ ಅಂದರೆ ಅವರು ಒಂಥರ ನಮ್ಮ ಮಿಲಿಟರಿ ಸೇನೆನ ಯಾವ ರೀತಿ ಸೈನಿಕರು ದೇಶನ ಕಾಯ್ತಾರೆ, ಅದೇ ರೀತಿ ನಮ್ಮ ನಗರ ಆಗಿರ್ಬೋದು, ಪಟ್ಟಣ ಆಗಿರ್ಬೋದು, ಸ್ಥಳೀಯ ಸಂಸ್ಥೆಗಳ ಯಾವುದೇ ಸಂಸ್ಥೆಗಳ ಒಂದು ಕಾರ್ಯಚಟುವಟಿಕೆ ಆಗಿರ್ಬೋದು, ಅವರಿಂದ ಹಲವಾರು ಸೇವೆಗಳು ನಮಗೆ ದೊರೀತಾ ಇದೆ. ಉದಾಹರಣೆಗೆ ನಾವೇ ಹೇಳ್ಬೋದು, ಅವರು ಒಂದು ದಿವಸ ಎರಡು ದಿವಸ ನಮ್ಮ ಸರ್ವಿಸ್ನ ಅವರು ಬಂದು ಮಾಡಲಿಲ್ಲ ಅಂದರೆ ಮನುಷ್ಯನಿಗೆ ಜೀವನನೇ ಮಾಡೋದು ಕಷ್ಟ ಆಗುತ್ತೆ, ಮತ್ತು ಉಸಿರಾಟದ ಪ್ರಾಬ್ಲಮ್ ಆಗುತ್ತೆ, ಆರೋಗ್ಯದ ಸಮಸ್ಯೆಗಳು ಇದಾಗುತ್ತದೆ. ಅವರು ನಿಜವಾಗ್ಲೂ 24/7 ಅಂತಲೂ ಕೂಡ ಹೇಳ್ಬೋದು. ಯಾಕೆಂದರೆ ಎಮರ್ಜೆನ್ಸಿ ಏನಾದರೂ ನಾವು ಏನಾದರೂ ಫೋನ್ ಮಾಡಿದರೆ ಡಾಕ್ಟ್ರಿಗೆ ನಾವು ಯಾವ ರೀತಿ ಸೇವೆ ಮಾಡ್ತೀವಿ ಆ ಥರ ಸೇವೆನೂ ಕೂಡ ಅವರು ನಮಗೆ ದೊರಕಿಸ್ಕೊಡ್ತಾರೆ. ಅದೊಂದು ಈ ಸಂದರ್ಭದಲ್ಲಿ ಅವರು ನಮಗೆ ನಿಜವಾಗ್ಲೂ ಒಂದು ಭಾಗದ ದೇವರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ಏನೇ ಇರ್ಬೋದು, ಅವ್ರಿಗೆ ಪ್ರತಿನಿತ್ಯ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಿರ್ತಾರೆ. ನಾವು ನೋಡ್ತಾ ಇರ್ತೀವಿ, ಸಿಟಿನಲ್ಲಿ ಬೇಕಾದಷ್ಟು ನಮ್ಮಿಂದಲೇ ಅರ್ಧ ಕಲುಷಿತ ಪ್ರದೇಶದ ವಾತಾವರಣವನ್ನು ನಾವು ಮಾಡಿರ್ತೀವಿ. ಅಂಥ ಪ್ರದೇಶವನ್ನು ಸ್ವಚ್ಛವಾಗಿ, ನಗರವನ್ನು ಸ್ವಚ್ಛವಾಗಿ ಇಡೋರು ಅಂದರೆ ಮೊದಲನೇ ವ್ಯಕ್ತಿ ಅಂತ ಅಂದರೆ ಈ ನಮ್ಮ ಪೌರ ಕಾರ್ಮಿಕರು ಅಂತ ಹೇಳಕ್ಕೆ ನಮ್ಗೆ ಇದಾಗುತ್ತೆ. ನಮ್ಮ ಭಾಗದ ದೇವರು ಅಂತಲೂ ಕೂಡ ಹೇಳ್ಬೋದು. ಈ ಸಂದರ್ಭದಲ್ಲಿ ಶೌಚಾಲಯ ಆಗಿರ್ಬೋದು, ಮತ್ತೆ ಯಾವುದೇ ಒಂದು ಕಾರ್ಯಚಟುವಟಿಕೆಗಳಾಗಿರ್ಬೋದು, ದೈನನಿತ್ಯದಲ್ಲಿ ನಮ್ಗೆ ಬೇಕಾಗುವಂತಹ ಉಸಿರಾಟದ ಪ್ರಾಬ್ಲಮ್ ಆಗಿರ್ಬೋದು, ಅವರಿಂದ ನಮಗೆ ಇವತ್ತು ನಾವು ನಿಂತು ಆರೋಗ್ಯವಾಗಿ ನಿಂತು ನಾವು ಮಾತಾಡ್ತೀವಿ, 4 ಜನಕ್ಕೆ ಕರಿತಾ ಇದೀವಿ ಅಂದರೆ, ಒಳ್ಳೆಯ ಗಾಳಿನ ತಗೊಳ್ತಾ ಇದೀವಿ ಅಂದರೆ ನಾವು ಅವ್ರ ಮೂಲಕ ನಾವು ಇದು ಮಾಡ್ತೀವಿ. ಹೆಂಗೆ ಸೈನಿಕರು ನಮ್ಮ ದೇಶನ ಕಾಯ್ತಾರೆ ಇರಬೇಕಾಗುತ್ತೆ. ಈಗ ಈ ಸಮಯದಲ್ಲಿ ನಾನು ಇಷ್ಟಪಡ್ತೀನಿ, ಸರ್ಕಾರವು ಅವ್ರ ಬಗ್ಗೆ ಗಮನ ತಗೋಬೇಕು. ದಿನನಿತ್ಯ ಪೇಪರಲ್ಲಿ ನೋಡ್ತಾ ಇರ್ತೀವಿ, ಪಾಪ ಅವರಿಗೆ ದಿನನಿತ್ಯ ಊಟಕ್ಕೂ ಕೂಡ ಸಮಸ್ಯೆ ಇರುತ್ತೆ, ಮಕ್ಕಳನ್ನ ಶಾಲೆಗೆ ಸೇರಿಸೋದಕ್ಕೆ ಸಮಸ್ಯೆ ಇರುತ್ತೆ, ವಸತಿ ಇರ್ಬೋದು, ಯಾವುದೇ ಥರದ್ದು ಇಂಥವ್ರಿಗೆ ಸರ್ಕಾರ ಗಣನೆ ತಗೊಂಡು ಅವರಿಗೆ ಒಳ್ಳೆಯ ಸೌಲಭ್ಯವನ್ನು ದೊರಕಿಸ್ಕೊಟ್ರೆ ನಿಜವಾಗ್ಲೂ ಅದರಂತ ನಮಗೆ ಭಾಗ್ಯದ ಕೆಲಸ ಈಗ ಬೇರೋದಿಲ್ಲ ಅಂತ ಹೇಳಿ ನಾನು ಹೇಳ್ತೇನೆ. ಹಾಗಾಗಿ ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಏನು ನಮ್ಮ ಸೇವೆನ ಮಾಡ್ತಿರುವಂಥ ಒಂದು ನಮ್ಮ ಇವರು ಕಾರ್ಮಿಕರಿಗೆ ನಾವು ನಮ್ಮ ಕೈಲಾದಂಥ ಸೇವೆಯನ್ನು ತಿಳಿಸಿದೆ ಅಂತ ಹೇಳಿ ನಾವು ಬಂದು ಇವತ್ತು ಅವರಿಗೆ ನಾವು ಸನ್ಮಾನ ಅದು ಪಾರ್ಕ್ ಅನ್ಸುತ್ತೇನೋ ಅನ್ನೋ ಒಂದು ವ್ಯವಸ್ಥೆ ಇದೆ. ಆ ಫೀಲ್ ಅದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಆ ಥರ ಒಂದು ನಿಟ್ಟಿನಲ್ಲಿ ನಾವು ಒಂದು ಪಟ್ಟಣ ಒಂದು ಅಭಿವೃದ್ಧಿಗೆ ನಾವು ಸಹಕಾರ ನೀಡಿದ್ರೆ ತುಂಬ ಅನುಕೂಲ ಆಗುತ್ತೆ, ಅದೊಂದು ಶ್ಲಾಘನೀಯ ಆಗುತ್ತೆ ಅಂತ ಹೇಳಿ ತಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ ಪಟ್ಟಣ ಪಂಚಾಯತಿ ವತಿಯಿಂದ. ಇವತ್ತು ಏನು ನಮ್ಮ ಪಟ್ಟಣದ ಪೌರ ಕಾರ್ಮಿಕರಿಗೆ ಏನು ಪೌರ ಕಾರ್ಮಿಕರ ಸೇನಾನಿ, ಸ್ವಚ್ಛತಾ ಸೇನಾನಿ ಅಂತ ಏನು ನಾವು ಅವ್ರನ್ನ ಗುರುತಿಸ್ಕೊಂತೀವಿ, ಅವ್ರದ್ದೇ ಆದಂಥ ಒಂದು ಛಾಪ್ ಏನಿದೆ ಅದು ಸದಾ ಯಶಸ್ವಿಯಾಗಿರಲಿ ಅಂತ ಹೇಳ್ತಾ, ಲಯನ್ಸ್ ಸೇವಾ ಸಂಸ್ಥಾ ವತಿಯಿಂದ ಅಧ್ಯಕ್ಷರಾದಂಥ ಮಂಜೇಗೌಡ ಅವರು, ಸೆಕ್ರೆಟರಿ ಆದಂಥ ಶಾಂತರಾಜ್ ಅವರು ಸಹ ಇವರಿಗೆ ಅವರು ಸನ್ಮಾನ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಅವರ ಸೇವೆಯನ್ನು ಯಾವುದು ಇದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಪ್ರತಿ ಈಗ
ಎಲ್ಲ ಊರುಗಳು ನೋಡ್ತೀವಿ. ಆದರೆ ಅದು ತುಂಬ ಸ್ವಚ್ಛತೆ ಇದೆ. ಕೆಲವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅಂತಾರೆ ಕೆಲವರು ಯಾವ ಕಡೆಗೂ ಅಷ್ಟಾಗಿ ಕಸಗಳು ಬಂದಿರಲ್ಲ, ಪ್ರತಿನಿತ್ಯ ಕ್ಲೀನ್